ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಏಂಜಲ್ ಒನ್ ಸ್ಟಾಕ್ ಪ್ರೈಸ್ನಲ್ಲಿ ರೀಸೆಂಟ್ ಟೈಮ್ನಲ್ಲಿ ಬಹಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಆಲ್ ಟೈಮ್ ಹೈಯಿಂದ ಆಲ್ಮೋಸ್ಟ್ 40% ಏಂಜಲ್ ಒನ್ ಕರೆಕ್ಟ್ ಆಗಿದೆ. 3900 ಹೈಯನ್ನು ಏಂಜಲ್ ಒನ್ ರೀಸೆಂಟ್ ಆಗಿ ಟಚ್ ಮಾಡಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಬಹಳಷ್ಟು ಕರೆಕ್ಷನ್ ಏಂಜಲ್ ಒನ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಸ್ಟಾಕ್ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಒಂದು ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಏಂಜಲ್ ಒನ್ ನ ಬಿಸ್ನೆಸ್ ನ ಬಗ್ಗೆ ಹೆಚ್ಚಾಗಿ ಹೇಳುವಂತ ಅವಶ್ಯಕತೆ ಇಲ್ಲ. ಏಂಜಲ್ ಒನ್ ಒಂದು ಸ್ಟಾಕ್ ಬ್ರೋಕರಿಂಗ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಹಾಗೆ ಇವರು ಸ್ಟಾಕ್ ಬ್ರೋಕರಿಂಗ್ ನಿಂದ ರೆವೆನ್ಯೂನ ಜನರೇಟ್ ಮಾಡ್ತಾರೆ. ಆಲ್ ಟೈಮ್ ಹೈಯಿಂದ ಬಹಳಷ್ಟು ಈಗ ಸ್ಟಾಕ್ ಕರೆಕ್ಟ್ ಆಗಿರೋದ್ರಿಂದ ಈ ಸ್ಟಾಕ್ ಅನ್ನ ಆಡ್ ಮಾಡ್ಕೊಳ್ಳೋದಕ್ಕೆ ಇದು ಒಳ್ಳೆ ಒಂದು ಆಪರ್ಚುನಿಟಿನ ಅನ್ನುವಂಥ ಕ್ವೆಶ್ಚನ್ಸ್ಗಳು ಕೂಡ ನೋಡೋದಕ್ಕೆ ಸಿಕ್ಕಿರುತ್ತೆ. ಈ ಒಂದು ವಿಡಿಯೋದಲ್ಲಿ ಏಂಜಲ್ ಒನ್ ನ ಕಂಪ್ಲೀಟ್ ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ಮಾಡೋಣ. ಹಾಗೆ ಕಂಪನಿಯ ಫ್ಯೂಚರ್ ಪ್ಲಾನ್ಸ್ ಯಾವ ರೀತಿಯಲ್ಲಿದೆ, ಹಾಗೆ ಈಗ ಏಂಜಲ್ ಒನ್ ನ ವ್ಯಾಲ್ಯೂಯೇಷನ್ ಯಾವ ರೀತಿಯಲ್ಲಿ ಕಾಣಿಸುತ್ತೆ, ಅದರ ಬಗ್ಗೆ ಕೂಡ ಕಂಪ್ಲೀಟ್ ಡಿಸ್ಕಷನ್ ಅನ್ನ ಮಾಡಬಹುದಾಗುತ್ತೆ. ಹಾಗೆ ಏಂಜಲ್ ಒನ್ ನ ಪರ್ಫಾರ್ಮೆನ್ಸ್ಗೆ ಮೇಜರ್ ರೀಸನ್ ಮಾರ್ಕೆಟ್ನ ಒಂದು ಸ್ಟ್ರಾಂಗ್ ಅಪ್ ಟ್ರೆಂಡ್ ಆಗಿರುತ್ತೆ. ಕೋವಿಡ್ಗೂ ಮುಂಚೆ 2019ರಲ್ಲಿ ನಿಫ್ಟಿ 11,000 ಅರೌಂಡಲ್ಲಿ ಟ್ರೇಡ್ ಆಗ್ತಿತ್ತು. ಕೋವಿಡ್ ಟೈಮಲ್ಲಿ 8,000 ಕೆಳಗಡೆ ಕೂಡ ನಿಫ್ಟಿ ಹೋಗಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಬಹಳಷ್ಟು ಜನ ಇನ್ವೆಸ್ಟರ್ಸ್ಗಳು ಕೋವಿಡ್ ಟೈಮ್ನಲ್ಲಿ ಮಾರ್ಕೆಟ್ನಲ್ಲಿ ಇಂಟ್ರೆಸ್ಟ್ ಅನ್ನು ತೋರಿಸಿ ಡಿಮ್ಯಾಟ್ ಅಕೌಂಟ್ಗಳನ್ನು ಓಪನ್ ಮಾಡಿಸಿದ್ದಾರೆ. ಡಿಮ್ಯಾಟ್ ಅಕೌಂಟ್ಗಳ ನಂಬರ್ ಕೂಡ ಇನ್ಕ್ರೀಸ್ ಆಗೋದು ಕಾಣಿಸಿದೆ. 2018-2019 ವರ್ಷದಲ್ಲಿ ಟೋಟಲ್ ಡಿಮ್ಯಾಟ್ ಅಕೌಂಟ್ಸ್ 3.5 ಕೋಟಿಯಷ್ಟು ಇತ್ತು. ಅದು 2021-22ಕ್ಕೆ 7,30,00,000ಕ್ಕೆ ಇನ್ಕ್ರೀಸ್ ಆಗಿದೆ. ಸೊ 2 ವರ್ಷದಲ್ಲಿ ಡಿಮ್ಯಾಟ್ ಅಕೌಂಟ್ಗಳ ಸಂಖ್ಯೆ ಡಬಲ್ ಆಗೋದು ಕಾಣಿಸಿತ್ತು. ಹಾಗೆ 2024ರ ಮಾರ್ಚ್ನ ವೇಳೆಗೆ ಟೋಟಲ್ ಡಿಮ್ಯಾಟ್ ಅಕೌಂಟ್ಸ್ 15 ಕೋಟಿ ದಾಟಿದೆ. ಸೊ ಸ್ಟ್ರಾಂಗ್ ಆಗಿ ಡಿಮ್ಯಾಟ್ಗಳ ಸಂಖ್ಯೆ ಇನ್ಕ್ರೀಸ್ ಆಗ್ತಿದೆ. ಸಾಕಷ್ಟು ಜನ ಮಾರ್ಕೆಟ್ನಲ್ಲಿ ಇಂಟ್ರೆಸ್ಟ್ ಅನ್ನು ತೋರಿಸ್ತಿದ್ದಾರೆ. ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಕೂಡ ಕಂಟಿನ್ಯೂ ಆಗಿ ಇನ್ಕ್ರೀಸ್ ಆಗ್ತಿದೆ. ಇದರ ಒಂದು ಅಡ್ವಾಂಟೇಜ್ ಏನಿದೆ ಬ್ರೋಕರೇಜ್ಗಳಿಗೆ ಸಿಗುತ್ತೆ. ಹೆಚ್ಚಿನ ಒಂದು ಟ್ರೇಡಿಂಗ್ ಮಾರ್ಕೆಟ್ನಲ್ಲಿ ಆಗ್ತಾ ಹೋದಾಗ ಹೆಚ್ಚಿನ ಒಂದು ಬ್ರೋಕರೇಜ್ ಅನ್ನ ಈ ಬ್ರೋಕರೇಜ್ ಫರ್ಮ್ಗಳು ಜನರೇಟ್ ಮಾಡ್ತಾರೆ. ಸೊ ಕೋವಿಡ್ಗೂ ಮುಂಚೆ ಸಾಕಷ್ಟು ಜನ ICICI ಡೈರೆಕ್ಟ್ ಆಗಿರ್ಬೋದು, ಕೋಟಕ್ ಸೆಕ್ಯೂರಿಟೀಸ್, HDFC ಸೆಕ್ಯೂರಿಟೀಸ್, ಆಕ್ಸಿಸ್ ಸೆಕ್ಯೂರಿಟೀಸ್, ಶೇರ್ ಖಾನ್ ಈ ರೀತಿಯ ಬ್ರೋಕರೇಜ್ಗಳಲ್ಲಿ ಡಿಮ್ಯಾಟ್ ಅಕೌಂಟ್ಸ್ಗಳನ್ನು ಓಪನ್ ಮಾಡಿಸ್ತಿದ್ರು. ಬಟ್ ಕೋವಿಡ್ನ ನಂತರ ನ್ಯೂ ಏಜ್ ಬ್ರೋಕರ್ಸ್ಗಳು ಟೆಕ್ನಾಲಜಿಯನ್ನು ಬಳಸ್ಕೊಂಡು ತಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡಿದ್ದಾರೆ. ಹಾಗೆ ಅತಿ ಕಡಿಮೆ ಬ್ರೋಕರೇಜಸ್ ಅನ್ನು ಕೂಡ ಚಾರ್ಜ್ ಮಾಡ್ತಾರೆ. ಆದ್ದರಿಂದ ಝೀರೋದ, ಗ್ರೋ, ಏಂಜಲ್ ಒನ್, ಅಪ್ಸ್ಟಾಕ್ಸ್ ತಮ್ಮ ಕ್ಲೈಂಟ್ ಬೇಸನ್ನು ಸಾಕಷ್ಟು ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಟಾಪ್ ಪ್ಲೇಸ್ನಲ್ಲಿ ನಮಗೆ ಗ್ರೋ ಝೀರೋದ ನೋಡೋದಕ್ಕೆ ಸಿಕ್ಕಿದ್ರೆ ಏಂಜಲ್ ಒನ್ 3ನೇ ಸ್ಥಾನದಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಒಂದು ಸ್ಟ್ರಾಂಗ್ ಕ್ಲೈಂಟ್ ಬೇಸ್ ಹಾಗೆ ಕಂಟಿನ್ಯೂಸ್ ಪ್ರಾಫಿಟ್ ಮತ್ತು ರೆವಿನ್ಯೂ ಇನ್ಕ್ರೀಸ್ ಆಗ್ತಿರೋದು ನ್ಯೂ ಏಜ್ ಬ್ರೋಕರ್ಸ್ಗಳಿಗೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅನ್ನು ಕ್ರಿಯೇಟ್ ಮಾಡಿ ಕೊಟ್ಟಿದೆ. ಏಂಜಲ್ ಒನ್ ಒಂದು ಕಂಪ್ಲೀಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಹೆಚ್ಚಾಗಿ ಏಂಜಲ್ ಒನ್ ತಮ್ಮ ಆಫೀಸಸ್ಗಳನ್ನು ಹೊಂದಿಲ್ಲ. ಕಂಪ್ಲೀಟ್ ಡಿಜಿಟಲ್ ಆಗಿ ಸೊಲ್ಯೂಷನ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಫುಲ್ ಟೈಮ್ ಬ್ರೋಕರ್ ಆಗಿ ಏಂಜಲ್ ಒನ್ ಕೆಲಸ ಮಾಡ್ತಾರೆ. ಸ್ಟಾಕ್ ರೆಕಮೆಂಡೇಶನ್ಸ್ಗಳನ್ನು ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಏಂಜಲ್ ಒನ್ 2 ಕೋಟಿಗೂ ಹೆಚ್ಚಿನ ಕ್ಲೈಂಟ್ಸ್ ಗಳನ್ನ ಹೊಂದಿದ್ದಾರೆ. ಅಂದ್ರೆ 2 ಕೋಟಿಗೂ ಹೆಚ್ಚಿನ ಜನ ಡಿಮ್ಯಾಟ್ ಅಕೌಂಟ್ ಅನ್ನ ಏಂಜಲ್ ಒನ್ ನಲ್ಲಿ ಓಪನ್ ಮಾಡಿಸಿದ್ದಾರೆ. ರೀಸೆಂಟ್ ಆಗಿ ಏಂಜಲ್ ಒನ್ ಫಂಡ್ ರೈಸಿಂಗ್ ಅನ್ನು ಕೂಡ ಮಾಡಿದ್ರು. 1,500 ಕೋಟಿಯಷ್ಟು ಫಂಡ್ ರೈಸಿಂಗ್ ಆಗಿತ್ತು. ಇದು QIP ಮೂಲಕ ಆದಂತ ಒಂದು ಫಂಡ್ ರೈಸಿಂಗ್ ಆಗಿರುತ್ತೆ. QIP ಅಂದಾಗ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ಗಳಿಗೆ ಶೇರ್ಸ್ಗಳನ್ನು ಅಲಾಟ್ ಮಾಡಿದ್ದಾರೆ. QIBಗಳು ಶೇರ್ಸ್ಗಳನ್ನು ಪರ್ಚೇಸ್ ಮಾಡಿದಂಥ ಪ್ರೈಸ್ 2,555 ಆಗಿರುತ್ತೆ. ಈಗ ಏಂಜಲ್ ಒನ್ ಆ ಒಂದು ಪ್ರೈಸ್ಗಿಂತ ಕಡಿಮೆ ಪ್ರೈಸ್ನಲ್ಲಿ ಟ್ರೇಡ್ ಆಗ್ತಿದೆ. ಅಂದರೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ಗಳು 2,555 ಲೆವೆಲಲ್ಲಿ ಏಂಜಲ್ ಒನ್ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ. ಸೊ 2,500 ಪ್ರೈಸ್ ಒಳ್ಳೆ ಒಂದು ಪ್ರೈಸ್ ಆಗ್ಬೋದು ಅಂತಾನೆ QIBಗಳು ಕೂಡ ಈ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಈ ಒಂದು ಫಂಡ್ ರೈಸಿಂಗ್ ನಿಂದ ಬಂದಂತ ಅಮೌಂಟ್ ಅನ್ನು ಅವರು ತಮ್ಮ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿಯಲ್ಲಿ ಬಳಸ್ಕೋತಾರೆ. ಮಾರ್ಜಿನ್ ಟ್ರೇಡಿಂಗ್ ಬುಕ್ ಅನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡೋದು ಏಂಜಲ್ ಒನ್ ನ ಉದ್ದೇಶ ಆಗಿದೆ. ಹಾಗೆ ಏಂಜಲ್ ಒನ್ AMC ಬಿಸ್ನೆಸ್ಗೆ ಎಂಟರ್ ಆಗಬೇಕು ಅಂತ ಕೂಡ ಇದ್ದಾರೆ. ಅಂದ್ರೆ ತಮ್ಮದೇ ಆದ ಮ್ಯೂಚುವಲ್ ಫಂಡ್ಗಳನ್ನು ಲಾಂಚ್ ಮಾಡುವಂತ ಉದ್ದೇಶ ಇದೆ. ಸೊ ಝೀರೋದ, ಗ್ರೋ ಕೂಡ ತಮ್ಮದೇ ಆದ ಮ್ಯೂಚುವಲ್ ಫಂಡ್ಗಳನ್ನು ಲಾಂಚ್ ಮಾಡಿದ್ದಾರೆ. ಸೊ ಅದೇ ಸ್ಟೆಪ್ಸ್ ಅನ್ನ ಏಂಜಲ್ ಒನ್ ಕೂಡ ಫಾಲೋ ಮಾಡಬೇಕು ಅಂತ ಇದ್ದಾರೆ. ಹಾಗೆ ಮಿಕ್ಕ ಫಂಡ್ಸ್ ಏನಿದೆ ಅದನ್ನು ಅವರು ತಮ್ಮ ಬಿಸ್ನೆಸ್ ಅನ್ನ ಇನ್ನಷ್ಟು ಇಂಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಬಳಸ್ಕೋತಾರೆ. ಸೊ ಒಳ್ಳೆ ಒಂದು ಬಿಸ್ನೆಸ್ ಮಾಡೆಲ್ ಏಂಜಲ್ ಒನ್ ಕಡೆಯಿಂದ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲದೆ ರೆವೆನ್ಯೂ ಬ್ರೇಕಪ್ ಅನ್ನು ಅಬ್ಸರ್ವ್ ಮಾಡಿದಾಗ 70% ಇವರ ರೆವೆನ್ಯೂ ಏನಿದೆ ಬ್ರೋಕರೇಜ್ ನಿಂದ ಬರುವಂತ ಒಂದು ರೆವೆನ್ಯೂ ಆಗಿರುತ್ತೆ. ಹಾಗೆ ಇವರು ಇಂಟ್ರೆಸ್ಟ್ ನಿಂದ, ಡೆಪಾಸಿಟರಿ ಫೀಸ್ ನಿಂದ ಹಾಗೆ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ನಿಂದ ಕೂಡ ರೆವೆನ್ಯೂಸ್ ಅನ್ನು ಜನರೇಟ್ ಮಾಡ್ತಾರೆ. ಹಾಗೆ ಒಂದು ಸ್ಟ್ರಾಂಗ್ ಕ್ಲೈಂಟ್ ಅಕ್ವಿಸಿಷನ್ ಆಗಿರೋದ್ರಿಂದ ಕ್ಯಾಶ್ ಸೆಗ್ಮೆಂಟ್, F&O ಸೆಗ್ಮೆಂಟ್ ಹಾಗೆ ಕಮಾಡಿಟಿ ಸೆಗ್ಮೆಂಟ್ನಲ್ಲಿ ನಂಬರ್ ಆಫ್ ಆರ್ಡರ್ಸ್ ಕೂಡ ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಸೊ ಬಿಸ್ನೆಸ್ ಮಾಡೆಲ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಹಾಗೆ ಏಂಜಲ್ ಒನ್ಗೆ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಝೀರೋದ, ಗ್ರೋ, ಅಪ್ಸ್ಟಾಕ್ ಈ ಬ್ರೋಕರ್ಗಳು ಇನ್ನೂ ಕೂಡ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿಲ್ಲ. ನ್ಯೂ ಏಜ್ ಬ್ರೋಕರ್ಸ್ಗಳನ್ನು ಕನ್ಸಿಡರ್ ಮಾಡಿದಾಗ ಏಂಜಲ್ ಒನ್ ಮಾರ್ಕೆಟ್ನಲ್ಲಿ ಒಂದು ಮೊನೋಪೋಲಿಯನ್ನು ಕೂಡ ಹೊಂದಿದ್ದಾರೆ.
ಸೊ ಈಗ ಏಂಜಲ್ ಒನ್ನ ಪರ್ಫಾರ್ಮೆನ್ಸ್ನ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಏಂಜಲ್ ಒನ್ನ IPO 2020ರಲ್ಲಿ ಮಾರ್ಕೆಟ್ನಲ್ಲಿ ಲಾಂಚ್ ಆಗಿತ್ತು. 306ರ ಪ್ರೈಸ್ ಬ್ಯಾಂಡ್ ಅನ್ನ ಕಂಪನಿ ಸೆಟ್ ಮಾಡಿದ್ರು. ಸೊ ಅದೇ ಒಂದು ಪ್ರೈಸ್ ನ ಅರೌಂಡ್ ಅಲ್ಲೇ ಏಂಜಲ್ ಬ್ರೋಕಿಂಗ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿತ್ತು. ಏಂಜಲ್ ಒನ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಾಗ IPO ಪ್ರೈಸ್ ನ ಕೆಳಗಡೆ ಟ್ರೇಡ್ ಆಗ್ತಿತ್ತು. ಬಟ್ ಅಲ್ಲಿಂದ ಒಳ್ಳೆ ಒಂದು ರಿಕವರಿ ನಮಗೆ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ರೀಸೆಂಟ್ ಆಗಿ 3900ರ ಹೈ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಆ ಒಂದು ಲೆವೆಲ್ ನಿಂದ ಸ್ಟಾಕ್ ಬಹಳಷ್ಟು ಕರೆಕ್ಟ್ ಕೂಡ ಆಗಿದೆ. ಕಳೆದ ಒಂದು ತಿಂಗಳಲ್ಲಿ ಏಂಜಲ್ ಒನ್ 12% ಕರೆಕ್ಟ್ ಆಗಿದೆ. ರಿಸಲ್ಟ್ ಚೆನ್ನಾಗಿ ಬಂದಿತ್ತು, ಬಟ್ ಸ್ಟಿಲ್ ಸ್ಟಾಕ್ ಕರೆಕ್ಟ್ ಆಗ್ತದೆ. ಫಿನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಕಳೆದ 5 ವರ್ಷಗಳಲ್ಲಿ ಇವರ ರೆವೆನ್ಯೂ 30% CAGR ನೊಂದಿಗೆ ಗ್ರೋ ಆಗಿದೆ. ಸೊ ಇಂಡಸ್ಟ್ರಿ ರೆವೆನ್ಯೂ ಗ್ರೋತ್ 10% ನೋಡೋದಕ್ಕೆ ಸಿಗುತ್ತೆ. ಹಾಗೆ ಮಾರ್ಕೆಟ್ ಶೇರ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಇದು ಕೂಡ ಪಾಸಿಟಿವ್ ಸೈನ್ ಆಗಿದೆ. ಹಾಗೆ ಒಂದು ಸ್ಟ್ರಾಂಗ್ ಪ್ರಾಫಿಟ್ ಗ್ರೋತ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಇಂಡಸ್ಟ್ರಿ ಪ್ರಾಫಿಟ್ ಗ್ರೋತ್ 30% ಇದ್ರೆ ಕಳೆದ 5 ವರ್ಷಗಳಲ್ಲಿ ಏಂಜಲ್ ಒನ್ನ ಪ್ರಾಫಿಟ್ ಗ್ರೋತ್ 53% ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಇಯರ್ ಆನ್ ಇಯರ್ ರೆವೆನ್ಯೂಸ್ ಆಗಿರಲಿ, ಇವರ ಪ್ರಾಫಿಟ್ಸ್ ಆಗಿರಲಿ ಬಹಳಷ್ಟು ಜಂಪ್ ಆಗಿದೆ. ಹಾಗೆ 75ರಲ್ಲಿ ಇದ್ದಂಥ ಅರ್ನಿಂಗ್ ಪರ್ ಶೇರ್ ಈಗ 135ರ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಕಾಂಪಿಟೇಟರ್ಸ್ ನ ಜೊತೆಯಲ್ಲಿ ಕಂಪೇರ್ ಮಾಡಿದಾಗ ICICI ಸೆಕ್ಯೂರಿಟೀಸ್, IIFL ಸೆಕ್ಯೂರಿಟೀಸ್ 14-11ರ PE ಟ್ರೇಡ್ ಆಗ್ತಿದ್ರೆ ಏಂಜಲ್ ಒನ್ 22ರ PE ಟ್ರೇಡ್ ಆಗ್ತದೆ. ಸೊ ಕಾಂಪಿಟೇಟರ್ಸ್ ಗಳಿಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ವ್ಯಾಲ್ಯೂಯೇಷನ್ ಎಕ್ಸ್ಪೆನ್ಸಿವ್ ಅಂತಾನೆ ಅನ್ಸುತ್ತೆ. ಶೇರ್ ಹೋಲ್ಡಿಂಗ್ ಅನ್ನು ಅಬ್ಸರ್ವ್ ಮಾಡಿದಾಗ ಪ್ರಮೋಟರ್ಸ್ ಗಳ ಬಳಿಯಲ್ಲಿ 38% ಹೋಲ್ಡಿಂಗ್ ಕಾಣಿಸುತ್ತೆ. ಹಾಗೆ FIIs ಬಳಿಯಲ್ಲಿ ಈ ಒಂದು ಕ್ವಾರ್ಟರ್ನಲ್ಲಿ 17% ಹೋಲ್ಡಿಂಗ್ ನೋಡೋದಕ್ಕೆ ಸಿಗ್ತದೆ. ಕಳೆದ ಕ್ವಾರ್ಟರ್ನಲ್ಲಿ 19% ಹೋಲ್ಡಿಂಗ್ ಇತ್ತು. ಸ್ವಲ್ಪ ಹೋಲ್ಡಿಂಗ್ ಅನ್ನ FIIs ಕಡಿಮೆ ಮಾಡಿದ್ದಾರೆ. ಹಾಗೆ ಪ್ರಮೋಟರ್ ಹೋಲ್ಡಿಂಗ್ಗೆ ಬಂದಾಗ ಪ್ರಮೋಟರ್ಸ್ ಡಿಸೆಂಬರ್ 2022ರಲ್ಲಿ 43% ಹೋಲ್ಡಿಂಗ್ ಅನ್ನು ಹೊಂದಿದ್ರು. ಸ್ವಲ್ಪ ಹೋಲ್ಡಿಂಗ್ ಅನ್ನ ಕಡಿಮೆ ಮಾಡ್ತಾ ಬರ್ತಾ ಇದ್ದಾರೆ. ಅದರ್ ಡೊಮೆಸ್ಟಿಕಲ್ ಇನ್ಸ್ಟಿಟ್ಯೂಷನ್ಸ್ಗಳ ವಿಷಯಕ್ಕೆ ಬಂದಾಗ ಅವರ ಹೋಲ್ಡಿಂಗ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಅಂದರೆ DIIs ಶೇರ್ಗಳನ್ನು ಬೈ ಮಾಡ್ಕೋತಿದ್ದಾರೆ. ಹಾಗೆ ಮ್ಯೂಚುವಲ್ ಫಂಡ್ನ ಹೋಲ್ಡಿಂಗ್ ಕೂಡ ಕಳೆದ ಕ್ವಾರ್ಟರ್ಗಳಿಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಕಡಿಮೆ ಆಗ್ತಿರೋದು ಕಾಣಿಸ್ತಿದೆ. ರಿಟೇಲ್ ಕ್ಯಾಟಗರಿಗೆ ಬಂದಾಗ ಹೋಲ್ಡಿಂಗ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸಿದೆ. ಸೊ ಪ್ರಮೋಟರ್ಸ್ ಕೂಡ ಸ್ಟೇಕನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. FIIs ಮತ್ತು ಮ್ಯೂಚುವಲ್ ಫಂಡ್ಗಳು ಕೂಡ ಸ್ಟೇಕನ್ನು ಕಡಿಮೆ ಮಾಡಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಸ್ಟಾಕ್ನ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡೋದಾದ್ರೆ ಪರ್ಫಾರ್ಮೆನ್ಸ್ಗೆ 4.4ರ ರೇಟಿಂಗ್ 10ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದು ಆವರೇಜ್ ಪರ್ಫಾರ್ಮೆನ್ಸ್ ಅಂತ ಕನ್ಸಿಡರ್ ಮಾಡಬಹುದಾಗುತ್ತೆ. ಕಂಪನಿಯ ಪ್ರೈಸ್ಗೆ ಕಂಪೇರ್ ಮಾಡಿದಾಗ ಎಷ್ಟು ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ ಅನ್ನೋ ಬೇಸಿಸ್ ಮೇಲೆ ಈ ಒಂದು ಸ್ಕೋರ್ ಕ್ಯಾಲ್ಕುಲೇಟ್ ಆಗುತ್ತೆ. ಹಾಗೆ ವ್ಯಾಲ್ಯೂಯೇಷನ್ ಅನ್ನು ಅಬ್ಸರ್ವ್ ಮಾಡಿದಾಗ 10ರಲ್ಲಿ 1.4ರ ಸ್ಕೋರ್ ನೋಡೋದಕ್ಕೆ ಸಿಗ್ತದೆ. ಅಂದರೆ ಕಂಪನಿಯ PE ಇಂಡಸ್ಟ್ರಿ PEಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ. ಹಾಗೆ ಕ್ಯಾಶ್ ಫ್ಲೋ, ಬುಕ್ ವ್ಯಾಲ್ಯೂ ಅನ್ನು ಕನ್ಸಿಡರ್ ಮಾಡಿದಾಗ ಸ್ವಲ್ಪ ಓವರ್ ವ್ಯಾಲ್ಯೂಯೇಷನ್ ಕಾಣಿಸ್ತಿದೆ. ಗ್ರೋತ್ ಪ್ರಾಸ್ಪೆಕ್ಟ್ಗೆ ಬಂದಾಗ ಫೈನಾನ್ಷಿಯಲ್ ಗ್ರೋತ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. 3 ವರ್ಷದ ರೆವೆನ್ಯೂ ಗ್ರೋತ್, ಕ್ಯಾಶ್ ಫ್ಲೋ ಗ್ರೋತ್ ಹಾಗೆ EPS ಗ್ರೋತ್ ಅನ್ನು ಅಬ್ಸರ್ವ್ ಮಾಡಿದಾಗ ಒಂದು ಸ್ಟ್ರಾಂಗ್ ನಂಬರ್ಸ್ ನೋಡೋದಕ್ಕೆ ಸಿಗ್ತದೆ. ಸೊ ಓವರ್ ಆಲ್ 4.6ರ ಗ್ರೋತ್ ರೇಷಿಯೋ ಇದೆ. ಹಾಗೆ ಪ್ರಾಫಿಟಬಿಲಿಟಿ ವಿಷಯಕ್ಕೆ ಬಂದಾಗ ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಜಂಪ್ ನಮಗೆ ರೀಸೆಂಟ್ ಟೈಮಲ್ಲಿ ನೋಡೋದಕ್ಕೆ ಸಿಗ್ತದೆ. 10ರಲ್ಲಿ 8.6ರ ಸ್ಕೋರ್ ನಮಗೆ ಪ್ರಾಫಿಟಬಿಲಿಟಿಯಲ್ಲಿ ಕಾಣಿಸ್ತದೆ. ಒಂದು ಹೈ ಪ್ರಾಫಿಟಬಿಲಿಟಿ ರೇಷಿಯೋ ಹೊಂದಿರುವಂಥ ಕಂಪನಿ ಆಗಿರುತ್ತೆ. ಸೊ ಈಗ ಸ್ಟಾಕ್ನಲ್ಲಿ ಎಂಟರ್ ಆಗೋದಕ್ಕೆ ಒಳ್ಳೆ ಒಂದು ಅವಕಾಶ ಇದೆ ಅನ್ನೋದು ಆನಲಿಸ್ಟ್ಗಳ ವ್ಯೂ ಆಗಿರುತ್ತೆ. ಖಂಡಿತವಾಗ್ಲೂ ಸ್ವಲ್ಪ ಶೇರ್ಸ್ಗಳನ್ನು ಇಲ್ಲಿ ಅಕ್ಯುಮುಲೇಟ್ ಮಾಡ್ಕೋಬೋದಾಗುತ್ತೆ. ಹಾಗೆ ಕಂಪನಿಯಲ್ಲಿ ಯಾವುದೇ ರೀತಿಯ ರೆಡ್ ಫ್ಲಾಗ್ಸ್ ಇಲ್ಲ, ಅಂದರೆ ಯಾವುದೇ ರೀತಿಯ ಡಿಫಾಲ್ಟ್ನ ಕನ್ಸರ್ನ್ಸ್ ಇರೋದಿಲ್ಲ. ಫೋರ್ಕಾಸ್ಟ್ ಅನ್ನು ಅಬ್ಸರ್ವ್ ಮಾಡೋದಾದ್ರೆ ಹೈಯರ್ ಟಾರ್ಗೆಟ್ಸ್ ನಮಗೆ 4105 ನೋಡೋದಕ್ಕೆ ಸಿಗುತ್ತೆ. ಅಂದರೆ ಈ ಒಂದು ಪ್ರೈಸ್ನಿಂದ 66% ಏಂಜಲ್ ಒನ್ ಜಂಪ್ ಆಗ್ಬೋದು ಅನ್ನುವಂಥ ಫೋರ್ಕಾಸ್ಟ್ ಇದೆ. ಮೀಡಿಯನ್ ಟಾರ್ಗೆಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 3500ರ ಟಾರ್ಗೆಟ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಲೋವರ್ ಟಾರ್ಗೆಟ್ಸ್ ಅನ್ನು ಅಬ್ಸರ್ವ್ ಮಾಡಿದ್ರು ಕೂಡ 2820ರ ಟಾರ್ಗೆಟ್ ನೋಡೋದಕ್ಕೆ ಸಿಗ್ತದೆ. ಸೊ ಇದು ಮೇ 2025ಕ್ಕೆ ಕೊಟ್ಟಿರುವಂಥ ಟಾರ್ಗೆಟ್ಸ್ ಆಗಿರುತ್ತೆ. ಸೊ ಯಾವುದೇ ಒಂದು ಕಂಪನಿಯ ಡೀಟೇಲ್ ಅನಾಲಿಸಿಸ್ ಅನ್ನು ನೀವು ಮಾಡಬೇಕು ಅಂತ ಅಂದರೆ ಆ ಕಂಪನಿಯ ಪರ್ಫಾರ್ಮೆನ್ಸ್, ವ್ಯಾಲ್ಯೂಯೇಷನ್, ಗ್ರೋತ್, ಪ್ರಾಫಿಟಬಿಲಿಟಿ ಸ್ಕೋರನ್ನು ಐಡೆಂಟಿಫೈ ಮಾಡಬೇಕು ಅಂತಂದರೆ ಟಿಕರ್ ಟೇಪ್ ಆ್ಯಪನ್ನು ಬಳಸ್ಬೋದಾಗುತ್ತೆ. ಹಾಗೆ ಟಿಕರ್ ಟೇಪ್ ಆ್ಯಪ್ನಲ್ಲಿ ನಿಮಗೆ ಆ ಪರ್ಟಿಕ್ಯುಲರ್ ಕಂಪನಿಯ ಟಾರ್ಗೆಟ್ ಪ್ರೈಸ್ಗಳ ನಂಬರ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಒಂದು ವರ್ಷದಲ್ಲಿ ಕಂಪನಿಯ ಹೈಯರ್ ಟಾರ್ಗೆಟ್ಸ್, ಮೀಡಿಯನ್, ಲೋ ಟಾರ್ಗೆಟ್ಸ್ಗಳನ್ನು ಐಡೆಂಟಿಫೈ ಮಾಡ್ಬೋದು. ಅದೇ ರೀತಿಯಲ್ಲಿ ಕಂಪನಿಯ ರೆವೆನ್ಯೂ ಗ್ರೋತ್, ಪ್ರಾಫಿಟ್ ಗ್ರೋತ್ ಒಂದು ವರ್ಷದಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ. ಸೊ ಈ ಇನ್ಫಾರ್ಮೇಷನ್ ಕೂಡ ನಿಮಗೆ ಟಿಕರ್ ಟೇಪ್ ಆ್ಯಪಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಟಿಕರ್ ಟೇಪ್ನ ಈ ಎಲ್ಲ ಫೀಚರ್ಗಳನ್ನು ನೀವು ಎಂಜಾಯ್ ಮಾಡಬೇಕು ಅಂದರೆ ಟಿಕರ್ ಟೇಪ್ ಪ್ರೋ ವರ್ಷನ್ ಅನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಅಕೌಂಟ್ಗೆ ಹೋಗಿ ಅಲ್ಲಿ ಗೋ ಪ್ರೋ ಸೆಕ್ಷನ್ಗೆ ನೀವು ಹೋದಾಗ ಟಿಕರ್ ಟೇಪ್ನ ಪ್ರೋ ವರ್ಷನ್ ರೇಟ್ಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಒಂದು ವರ್ಷಕ್ಕೆ 2400 ರೂಪಾಯಿ ಚಾರ್ಜಸ್ ಆಗುತ್ತೆ. ಸೊ SMK25 ಅನ್ನುವಂಥ ಕೂಪನ್ ಕೋಡನ್ನು ನೀವು ಬಳಸ್ಕೊಂಡ್ರೆ ಸೊ ನಿಮಗೆ 25% ಡಿಸ್ಕೌಂಟ್ ಈ ಒಂದು ಪ್ರೈಸ್ನಲ್ಲಿ ಸಿಗುತ್ತೆ. 1800ರ ಪ್ರೈಸ್ನಲ್ಲಿ ನೀವು ಈ ಒಂದು ಟಿಕರ್ ಟೇಪ್ ಪ್ರೋ ವರ್ಷನ್ ಅನ್ನು ಯೂಸ್ ಮಾಡ್ಬೋದು. ಸೊ ಟಿಕರ್ ಟೇಪ್ ಪ್ರೋ ವರ್ಷನ್ ಅನ್ನು ಪಡ್ಕೋತೀರಾ ಅಂದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿ ಕಮೆಂಟ್ ಸೆಕ್ಷನಲ್ಲಿ ಅವೈಲೇಬಲ್ ಇರುತ್ತೆ.
ಸೊ ಕೇವಲ ಇದೊಂದೇ ಫೀಚರ್ ಅಷ್ಟೇ ಅಲ್ಲದೆ ಪೋರ್ಟ್ಫೋಲಿಯೋ ಅನಾಲಿಸಿಸ್, ಮ್ಯೂಚುವಲ್ ಫಂಡ್ ಅನಾಲಿಸಿಸ್ ಫೀಚರ್ ಕೂಡ ಅವೈಲೇಬಲ್ ಇದೆ. ನಿಮ್ಮ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನ ಸ್ಟಾಕ್ ಪೋರ್ಟ್ಫೋಲಿಯೋನ ಲಿಂಕ್ ಮಾಡ್ಕೋಬಹುದಾಗುತ್ತೆ. 12ಕ್ಕೂ ಹೆಚ್ಚಿನ ಬ್ರೋಕರ್ಗಳನ್ನು ಈ ಒಂದು ಪ್ಲಾಟ್ಫಾರ್ಮ್ಗೆ ಕನೆಕ್ಟ್ ಮಾಡಿ ನಿಮ್ಮ ಪೋರ್ಟ್ಫೋಲಿಯೋನ ನೀವೇ ಅನಲೈಸ್ ಮಾಡ್ಬೋದಾಗುತ್ತೆ. ಸೊ ಸದ್ಯದಲ್ಲೇ ಇದರ ಬಗ್ಗೆ ಕೂಡ ಒಂದು ವಿಡಿಯೋನ ನಾನು ಮಾಡ್ತೀನಿ. ಹಾಗೆ ಸ್ಕ್ರೀನರ್ ಫೀಚರ್ ಕೂಡ ಅವೈಲೇಬಲ್ ಇದೆ. ಸೊ ಸ್ಟಾಕ್ ಸ್ಕ್ರೀನರ್ಸ್ಗಳ ಬಗ್ಗೆ ಆಲ್ರೆಡಿ ವಿಡಿಯೋಸನ್ನು ಕೂಡ ಮಾಡಿದ್ದೀನಿ. ಅದರ ಪ್ಲೇ ಲಿಸ್ಟ್ ಲಿಂಕ್ ಕೂಡ ನಿಮಗೆ ಐ ಬಟನ್ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಏಂಜಲ್ ಒನ್ ಸ್ಟಾಕನ್ನು ಈಗ ನಾವು ಆ್ಯಡ್ ಮಾಡ್ಕೋಬೋದಂದ್ರೆ ಸ್ಲೋ ಆಗಿ ಅಕ್ಯುಮುಲೇಷನನ್ನು ಮಾಡ್ಕೋಬೋದಾಗುತ್ತೆ. ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ ಕಾಣಿಸುತ್ತೆ, ಬಟ್ ಸ್ಟಿಲ್ ಒಳ್ಳೆ ಒಂದು ಕ್ಲೈಂಟ್ ಅಕ್ವಿಸಿಷನ್, ರೆವೆನ್ಯೂ ಮತ್ತು ಪ್ರಾಫಿಟ್ ಗ್ರೋತ್ ಇರೋದ್ರಿಂದ ಸ್ವಲ್ಪ ಶೇರ್ಸ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೊಳ್ತಾ ಹೋಗ್ಬೋದಾಗುತ್ತೆ. ಏಂಜಲ್ ಒನ್ನ ರಿಸ್ಕ್ ಫ್ಯಾಕ್ಟರ್ಸ್ ಅಂದಾಗ ಸೊ ಬಹಳಷ್ಟು ಕಂಪನಿಗಳು ಬ್ರೋಕರೇಜ್ ಇಂಡಸ್ಟ್ರಿಗೆ ಬರಬೇಕು ಅಂತ ಇದ್ದಾರೆ. ಜಿಯೋ ಕೂಡ ತಮ್ಮದೇ ಆದ ಒಂದು ಬ್ರೋಕರಿಂಗ್ ಪ್ಲಾಟ್ಫಾರ್ಮ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಸೊ ಆ ರೀತಿಯಲ್ಲಿ ಏನಾದರೂ ಕ್ಲೈಂಟ್ಗಳನ್ನು ಕಳ್ಕೊಳ್ತಾ ಹೋದರೆ ರೆವೆನ್ಯೂ ಮತ್ತು ಪ್ರಾಫಿಟ್ಸ್ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಇವರ ಕಾಂಪಿಟೇಟರ್ಸ್ ಆಗಿರುವಂಥ ಝೀರೋದ ಆಗಿರ್ಬೋದು, ಅಪ್ಸ್ಟಾಕ್, ಗ್ರೋ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದರೂ ಕೂಡ ಇವರ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಬರುವಂಥ ಚಾನ್ಸಸ್ ಇರುತ್ತೆ. ಬಟ್ ಅಲ್ಲಿವರೆಗೂ ಏಂಜಲ್ ಒನ್ನ ಬಿಸ್ನೆಸ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಸೊ ನಾನಿವತ್ತು ನಿಮಗೆ ಏಂಜಲ್ ಒನ್ ಸ್ಟಾಕ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.